ಮೇಡಮ್, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಒಂದು ಹರೇಗೊಂಡನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿಯ ಸುತ್ತಮುತ್ತ ವಾತಾವರಣ ನೋಡೋದಕ್ಕೆ ಆಗ್ತಾ ಇಲ್ಲ. ನೀವ್ ಇದ್ರ ಬಗ್ಗೆ ಗಮನ ಹರಿಸಿಲ್ವಾ ಅಥವಾ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಈ ಕಂಪ್ಲೇಂಟ್ ಯಾವಾಗಾಗಿದೆ ಮೇಡಮ್ ಇದು? ಮ್ಯಾಮ್, ಕಂಪ್ಲೇಂಟ್ ಆಗಿಲ್ಲ, ಬಟ್ ಅವರು ಈ ಹಿಂದೆ ಮನವಿ ಕೊಟ್ಟಿರ್ತಾರೆ ಈ ತರ ಒಂದು ವಾತಾವರಣದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ, ಮತ್ತೆ ಏನು ಸುತ್ತಮುತ್ತ ಕ್ಲೀನ್ ಇಲ್ಲ ಅಂತ. ಹೇಳಿ ಹೇಳಿ. ಒಂದ್ ನಿಮಿಷ ಮೇಡಮ್, ನಾನು ಜಾಯಿನ್ ಆಗಿ 1 ವೀಕ್ ಆಗಿದೆ. 1 ವೀಕ್, ಸರಿ. 1 ವೀಕ್ ಆಗಿದ್ರೆ ಅಲ್ಲಿ ಏನ್ ಆರೋ ಪ್ಲಾಂಟ್ ಹತ್ರ ಅಲ್ಲೆಲ್ಲ ನಾನು ಹೋಗ್ಬಿಟ್ಟು ಕ್ಲೀನ್ ಮಾಡ್ಸಿದ್ದೇನ್ರಿ ಮೇಡಮ್. ಇದು ಕಂಪ್ಲೇಂಟ್ ಯಾವಾಗಾಗಿದೆ ಅಂತ ಅದಕ್ಕೆ ಕೇಳ್ತಾ ಇರೋದು. ಮ್ಯಾಮ್, ಕಂಪ್ಲೇಂಟ್ ಮೊನ್ನೆ ನಿನ್ನೆ ಆಗಿರೋದಲ್ಲ, 1 ವಾರ ಅಂತ ಹೇಳಿದ್ರಿ. 1 ವಾರದಲ್ಲಿ ನೀವು ಈ ಅಂಗನವಾಡಿ ಹತ್ರ ಹೋಗಿಲ್ವಾ? ಹೋಗಿದ್ದೀನಲ್ರಿ ಮೇಡಮ್. ಏನ್ ಅನ್ನಿಸ್ತು? ಹೋಗಿದ್ದು ಗಟ್ಟಿಯಾಗಿ ಬಂದಿನ, ಅಂಗನವಾಡಿ ವರ್ಕರ್ಸ್ ಬಂದಿಲ್ಲ ಅಲ್ಲಿ. ಅಂಗನವಾಡಿ ಹೆಲ್ಪರ್ ವರ್ಕರ್ ಇದ್ದಿಲ್ರಿ, ನಾವ್ ಹೋದಾಗ ಹೆಲ್ಪರ್ ಅಷ್ಟೇ ಇದ್ರು. ಅಟೆಂಡೆನ್ಸ್ ಸಿಗ್ಲಿಲ್ಲ ನಮಗೆ. ಯಾವ ಸಮಯಕ್ಕೆ ನೀವು ಅಲ್ಲಿ ಹೋದ್ರಿ ಹಾಗಾದ್ರೆ? ಏನ್ರಿ ಮೇಡಮ್? ನೀವು ಅಂಗನವಾಡಿಗೆ ಹೋದಾಗ ವರ್ಕರ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಒಂದು ಸಮಯಕ್ಕೆ ನೀವು ಅಂಗನವಾಡಿಗೆ ಹೋದ್ರಿ? ನಾನು 9:30 ಅಲ್ಲಿದ್ದೇನ್ರಿ ಮೇಡಮ್. ನನ್ನ ಹತ್ರ GPS ಫೋಟೋಸ್ ಇದಾವು. ಸರಿ. ಅವ್ರಿಗೆ ಫೋನ್ ಮಾಡಿದಾಗ ಏನ್ ಹೇಳಿದ್ರು, ಬಸ್ ಇಲ್ಲ ಮೇಡಮ್, ಬಸ್ ವೇಟ್ ಮಾಡ್ತಾ ಇದೀನಿ, ಬರ್ತಿದೀನಿ ಅಂತ ಹೇಳಿದ್ರು ನಮ್ಗೆ. ಆಯ್ತು ಬರಮ್ಮ ಅಂತ ಹೇಳಿ ಬಂದೆ. ಮೇಡಮ್, ನೀವು ಅಲ್ಲಿ ಒಂದು ಸುತ್ತಮುತ್ತ ಜಾಗವನ್ನ ಕೂಡ ನೋಡಿರ್ತೀರಾ, ಹಾಗಾದ್ರೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಏನ್ ಅನ್ನಿಸ್ತು ಮೊದಲನೇದಾಗಿ ನಿಮ್ಗೆ? ಅದೇ ಹೇಳಿದ್ನಲ್ರಿ ಮೇಡಮ್, ನಾನು 1 ವೀಕ್ ಆಗಿದ್ದಾರೆ ಜಾಯಿನ್ ಆಗ್ಬಿಟ್ಟು. ನಾನು ಅದನ್ನೇ ನಮ್ಮ ಸ್ವೀಪರ್ನ ಕರ್ಕೊಂಡು ಹೋಗ್ಬಿಟ್ಟು ಆರೋ ಪ್ಲಾಂಟ್ ಹತ್ರ ಅಂಗನವಾಡಿ ವರ್ಕ್ ಏನ್ ಪ್ಲೇಸ್ ಇದೆ ಅಲ್ರಿ ಕ್ಲೀನ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೇನ್ರಿ. ಸರಿ ಸರಿ. ಆರೋ ಪ್ಲಾಂಟ್ ಹತ್ರ ಮಾಡಿಸಿದ್ದೀನಿ ಕ್ಲೀನಿಂಗ್. ಈ 1 ವಾರದಲ್ಲಿ ಡೆಂಗ್ಯೂ ಪ್ರಕರಣಗಳೆಲ್ಲ ಹೆಚ್ಚಾಗ್ತಾ ಇವೆ ಅಂತ ಒಂದಷ್ಟು ಇಲ್ಲ ಮೇಡಮ್, ನಾವಲ್ಲಿ ಹೇಳಿ ಹೇಳಿ. ನಾವಲ್ಲಿ ಕೇಳಿದ್ವಲ್ರಿ, ನಮ್ PSC ಕೋವಿಡ್ PSC ಬರ್ತೈತ್ರಿ, ಅಲ್ಲಿ ಯಾವ್ದೇ ಪ್ರಕರಣಗಳಿಲ್ಲ, 1 ಸಸ್ಪೆಕ್ಟ್ ಇದೆ ಅಷ್ಟೇ ಅಂತ ಹೇಳಿದಾರ್ರಿ ನಮ್ಗೆ. ಅಲ್ಲ, ಏನು ಅಂತ ಹೇಳಿದ್ರೆ ಅಂಗನವಾಡಿಗೆ ಓದೋದಕ್ಕೆ ಬರೋದೇ ಮಕ್ಕಳು. ಅಲ್ಲಿ ಒಂದು ಆಟ ಆಡೋದಕ್ಕೆ ಓದೋದಕ್ಕೆ ಒಂದ್ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ. ಇಷ್ಟೆಲ್ಲ ಅಲ್ಲಿ ವಾತಾವರಣ ಇದೆ, ನೀವ್ ಯಾವಾಗ ಇದನ್ನ ಕ್ಲೀನ್ ಮಾಡಿಸ್ಕೊಡ್ತೀರಾ? ನಾನ್ ಅವತ್ತು ಮಾಡ್ಸಿದ್ದೇನೆ ಅಂತ ಹೇಳ್ತಿದ್ದೀನಲ್ರಿ ಮೇಡಮ್. ಮ್ಯಾಮ್, ಇವಾಗ ಅಲ್ಲಿ ಅಷ್ಟೊಂದು ವಾತಾವರಣ ಈ ತರ ಇದೆಯಲ್ಲ, ಯಾವಾಗ ಮಾಡ್ತಿದ್ದೀರಾ ನೀವು? ನಾನು ಹೋಗಿ 1 ವಾರ ಆಗಿದಾರಿ ಮೇಡಮ್. ನಾನೇ ಹೋಗ್ಬಿಟ್ಟು ಮಾಡಿಸ್ತೇನ್ರಿ. ನಾನು ಹೆಲ್ತ್ ಸರಿಗಿಲ್ಲ, ರಜೆ ಹಾಕೊಂಡಿದೀನಿ, ಹೋಗ್ತೇನ್ರಿ. ಅಲ್ಲಿ ಅದೇ ಊರಲ್ಲಿ ಅಧ್ಯಕ್ಷ ಇದ್ರು, ಸದಸ್ಯರಿದ್ರು, ಅವರು ಗಮನ ತಗೊಳ್ತಾ ಇಲ್ಲ. ಹೋಗಿ ಇವಾಗ ಜಾಯಿನ್ ಆಗಿರೋರ್ಗೆ ಇಷ್ಟೊಂದು ಕ್ವಶನ್ ಮಾಡ್ತಾರೆ, ಇದ್ದವ್ರಿಗೆ ಏನ್ ಮಾಡಿದ್ರಿ ಅಂತ. ಮ್ಯಾಮ್, ಇದ್ದವ್ರಿಗೆ ಏನ್ ಮಾಡಿದ್ವಿ ಅಂತಲ್ಲ, ನೀವು ಬಂದು ನಿಮ್ ಕೆಲ್ಸನ ಆದಷ್ಟು ಬೇಗ ನಾನ್ ಮಾಡ್ತಾ ಇದೀನಲ್ರಿ ಮೇಡಮ್. ನಾನ್ ಮಾಡ್ತಾ ಫಸ್ಟ್ ಡೇ ಹೋಗ್ಬಿಟ್ಟು ಕ್ಲೀನ್ ಮಾಡ್ಸಿದೀನಿ ಅಂತ ಹೇಳ್ತಾ ಇದೀನಿ ತಾನೇ. ಮ್ಯಾಮ್, ಕ್ಲೀನ್ ಮಾಡ್ತಿದ್ರಲ್ಲಿ ಕಾಣಿಸ್ತಿದೆಯಲ್ಲ ಯಾವ ತರ ಕ್ಲೀನ್ ಮಾಡ್ತಿದ್ದೀರಾ ಅಂತ. ಆಯ್ತು, ನಿಮ್ಗೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಹೇಳ್ರಿ, ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ರಿ. 1 ವಾರ ಆಗಿದೆ ಅಂತ ಒಪ್ಕೋತೀನಿ, ಹೌದು, ಖಂಡಿತವಾಗಿ ನೀವು ಬರೀ 1 ವಾರ ಆಗಿದೆ. ಇದ್ರಲ್ಲಿ ನಾವು ಕೇಳ್ತಾ ಇರೋದು 1 ವಾರ ಆಗಿದೆಯಲ್ಲ, ಯಾವಾಗ ನೀವು ಕ್ಲೀನ್ ಮಾಡ್ತೀರಾ ಅಂತ ಅಷ್ಟೇನೆ. ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದೀನಲ್ರಿ ಮೇಡಮ್, ಇವತ್ತೇ ಮಾಡಿಸ್ತೀನಿ. ಅಲ್ಲಿ ಸ್ವೀಪರ್ ಇದಾರೆ, ಅಲ್ಲೇ ಮಾಡಿಸ್ತೀನಿ. ನಾವು ಕೇಳ್ತಾ ಇರೋದು ಒಂದು ಮಾಹಿತಿಗೆ. ಆಯ್ತು, ನೀವೇನ್ ಮಾಡಿದ್ರಿ ಅಂದ್ರೆ ಹೋದರ್ ಒಂದ್ ತಕ್ಷಣ ಏನ್ ಮಾಡ್ಲಿಕ್ಕೆ ಆಗುತ್ತೆ ಹೇಳ್ರಿ? ಅಧ್ಯಕ್ಷಗಳು ಪರಿಚಯ ಇಲ್ಲ, ಜಾಸ್ತಿ ಮೇಡಮ್. ನಮ್ಗೂ ಕೂಡ ಸಮಸ್ಯೆಗಳು ಇರ್ತಾವ್ರಿ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಕಂಪ್ಲೇಂಟ್ ಆದ ತಕ್ಷಣ ಅವ್ರು ಯಾವ ಉದ್ದೇಶ ಕಂಪ್ಲೇಂಟ್ ಮಾಡಿದಾರೆ ಅದನ್ನು ತಿಳ್ಕೊಳ್ರಿ. ಕೆಲವೊಬ್ರು ನಾವ್ ಅಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ, ಲೇಡೀಸ್ ಏನ್ ಮಾಡ್ತಾರ ಅಂತಂದ್ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡೋಂತವ್ರು ಇರ್ತಾರೆ. ತಮಗೆ ಬೇಕಾಗಿರ್ತಕ್ಕಂಥ PDO ಹಾಕ್ಸ್ಕೊಳ್ಳೋದಕ್ಕೆ ಕಂಪ್ಲೇಂಟ್ ಮಾಡೋರು ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ರಿ, ಏನ್ ಉದ್ದೇಶ ಇರ್ತದೆ ಅಂತ. 2 ವರ್ಷ ಕೆಲಸ ಮಾಡಿದವ್ರು ಬಿಟ್ಬಿಟ್ಟು ಮೊನ್ನೆ ಹೋದಿರೋರ್ಗೆ ಇಷ್ಟೊಂದು ಕ್ವಶನ್ ಮಾಡ್ತಾ ಇದೀರಲ್ಲ ನೀವು. ನಾವು ಕ್ವಶನ್ ಮಾಡ್ತಾ ಇಲ್ಲ, ನೀವ್ ಯಾವಾಗ ಕ್ಲೀನ್ ಮಾಡಿಸ್ತೀರಾ ಅಷ್ಟೇ. ಒಂದು ಕ್ವಶನ್ಗೆ ನೀವ್ ಯಾಕೆ ಇಷ್ಟು ಟ್ರಿಗರ್ ಆಗ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಟ್ರಿಗರ್ ಅಲ್ರಿ ಮೇಡಮ್, ಈಗ ನನಗೂ ಕೂಡ ಈಗ ನಾನ್ ಜಾಯಿನ್ ಆಗಿ ಫಸ್ಟ್ ಡೇನೆ ನೋಟಿಸ್ ತಗೊಂಡಿದ್ದೇನ್ರಿ ಇದೇ ವಿಷಯಕ್ಕೆ. ಜಾಯಿನ್ ಆದ ದಿವಸನ ಏನ್ ಮಾಡ್ಲಿಕ್ಕೆ ಆಗುತ್ತೆ ಹೇಳ್ರಿ ಅಧಿಕಾರಿಗಳು? ಧನ್ಯವಾದಗಳು ಮೇಡಮ್.